16 ವರ್ಷದ ಬಾಲಕಿ ಮೇಲೆ 43 ವರ್ಷದ ಕಾಮಾಂಧನ ಕಣ್ಣು ಬಿದ್ದಿದೆ. ಬಾಲಕಿ ಹೋದಲ್ಲಿ ಬಂದಲ್ಲೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾನೆ. ನಡು ರಸ್ತೆಯಲ್ಲಿ ವಿದ್ಯಾರ್ಥಿನಿ ಜೊತೆ ಕಾಮುಕ ಕಿರಿಕ್ ಮಾಡಿರುವಂತಹ ಘಟನೆ ನಡೆದಿದೆ. ಬಾರ್ ಮಾಲೀಕನ ಕಾಟಕ್ಕೆ ಬೇಸತ್ತಿದ್ದಾಳೆ ಅಪ್ರಾಪ್ತ ವಿದ್ಯಾರ್ಥಿನಿ. ಫೋನ್ ನಂಬರ್ ಕೊಡು, ಇನ್ಸ್ಟಾ ಐಡಿ ಕೊಡು ಅಂತ ಕಿರಾತಕ ಪೀಡಿಸ್ತಾ ಇದ್ದಾನೆ. ಕಾಲೇಜಿಗೆ ಹೋಗುವಾಗ ಫಾಲೋ ಮಾಡಿ ಕಾಟ ಕೊಡ್ತಾ ಇದ್ದಾನೆ. ಜನವರಿ 22ನೇ ತಾರೀಕು ಕಾಲೇಜಿಗೆ ಹೋಗುವಾಗ ಬಸ್ ಸ್ಟಾಪ್ ಬಳಿ ಟಾರ್ಚರ್ ಕೊಟ್ಟಿದ್ದಾನೆ ಕಾಮುಕ. ಬಾಲಕಿ ಬಳಿ ಬಂದು ಕೈ ಹಿಡಿದು ನಂಬರ್ ಕೊಡು ಅಂತ ಟಾರ್ಚರ್ ಕೊಟ್ಟಿದ್ದಾನೆ. ಕಿರಾತಕನ ಟಾರ್ಚರ್ ಹೆಚ್ಚಾಗ್ತಾ ಇದ್ದಂತೆ ಪೋಷಕರಿಗೆ ವಿಚಾರವನ್ನ ಮುಟ್ಟಿಸಿದಾಳೆ ಬಾಲಕಿ. ಬೆಂಗಳೂರಿನ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಜನವರಿ 24ರಂದು ಆತನನ್ನ ರೆಡ್ ಹ್ಯಾಂಡ್ ಆಗಿ ಪೋಷಕರು ಹಿಡಿದಿದ್ದಾರೆ. ಈ ವೇಳೆ ಬಾಲಕಿಯ ಪೋಷಕರಿಂದ ಕಾಮುಕನಿಗೆ ಹಿಗ್ಗಾಮುಗ್ಗ ಗೂಸ ಬಿದ್ದಿದೆ. ಕಾಲ್ ಹಿಡಿದು ತಪ್ಪಾಯಿತು ಅಂತ ಬೇಡ್ಕೊಂಡಿದ್ದಾನೆ ಕಾಮುಕ. ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿದ್ದಾರೆ ಬಾಲಕಿಯ ಪೋಷಕರು. ಆದರೆ ಕಾಮುಕನ ವಿರುದ್ಧ ಕೇಸನ್ನ ಮಾಡೋದಕ್ಕೆ ಪೊಲೀಸರು ಹಿಂದೆ ಸರಿತಾ ಇದ್ದಾರೆ. ಇತ್ತ ಬಾಲಕಿಯ ಪೋಷಕರು ಸಹ ಮಗಳಿಗಾಗಿ ದೂರನ್ನ ನೀಡೋದಕ್ಕೆ ಹಿಂದೆ ಹಾಕ್ತಾ ಇದ್ದಾರೆ. ಯಾಕೆ ಅನ್ನುವಂಥದ್ದು ಗೊತ್ತಿಲ್ಲ. 2-3 ಬಾರಿ ಇದೇ ತರ ಆತ ಬಂದು ಫಾಲೋ ಮಾಡಿಕೊಂಡು ನಂಬರ್ ಕೇಳ್ತಾ ಇರೋದು. 2-3 ಬಾರನ್ನ ಲೀಸ್ ಪಡ್ಕೊಂಡು ಈತ ನಡೆಸ್ತಾ ಇದ್ದಾನೆ. ಅದರ ಓನರ್ ಅಂತೆ. ಬೆಂಗಳೂರಿನ ಮಲ್ಲೇಶ್ವರಂ ಹಾಗೂ MG ರಸ್ತೆ ಬಳಿ ಇರುವಂತಹ ಬಾರ್ಗಳ ಮಾಲೀಕ ಈತ. ಬಾಲಕಿ ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಫಾಲೋ ಮಾಡ್ಕೊಂಡು ಹೋಗಿ ನಂಬರ್ ಕೊಡು ಅಂತೇಳಿ ಆಕೆಯ ಕೈ ಹಿಡಿದು ಎಳೆದಾಡಿ ಟಾರ್ಚರ್ ಕೊಟ್ಟಿದ್ದಾನೆ. ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. CCTV ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. 24ನೇ ತಾರೀಕು ಅಂದರೆ ಮೊನ್ನೆ 4-5 ದಿವಸದ ಹಿಂದೆ ಆಕೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಬಸ್ಸಿಗೆ ಕಾಯ್ತಾ ಇರುವಂಥ ಸಂದರ್ಭದಲ್ಲಿ ಬಂದು ಆಕೆಯ ಕೈ ಹಿಡ್ಕೊಂಡು ಎಳೆದಾಡಿ 16 ವರ್ಷ ಆಕೆಗೆ. ಈತನಿಗೆ 43 ವರ್ಷ. ಸ್ವಲ್ಪ ಆದರೂ ಮಾನ ಮರ್ಯಾದೆ ಬೇಡವಾ? ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತೇಳಿ ಪೋಷಕರಿಗೆ ಆ ವಿಚಾರವನ್ನು ಆಕೆ ಮುಟ್ಟಿಸಿದಾಳೆ. ಆತನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಬಾಲಕಿಯ ಪೋಷಕರು.